ಸ್ನೇಹಿತರೆ, ಇಡೀ ಜಗತ್ತು ಇಂಧನ ಬಿಕ್ಕಟ್ಟಲ್ಲೇ ಒದ್ದಾಡ್ತಾ ಇದೆ. ಆದರೆ ಸರಿಯಾಗಿದೆ ಹೊತ್ತಲ್ಲಿ ಭಾರತ ನ್ಯೂಕ್ಲಿಯರ್ ಪವರ್ ವಿಚಾರದಲ್ಲಿ ಐತಿಹಾಸಿಕ ಸಾಧನೆ ಮಾಡಿದೆ. ನಮಗೆ 24/7 ವರ್ಷದ 365 ದಿನಾನೂ ಕರೆಂಟ್ ಕೊಡೋಕೆ ಇರೋ ಒನ್ ಅಂಡ್ ಓನ್ಲಿ ಆಪ್ಷನ್, ಅಂದರೆ ಯಾರ ಮೇಲೆ ಡಿಪೆಂಡ್ ಆಗದೆ ನಾವೇ ಮಾಡಿಕೊಳ್ಳಬಹುದಾಗಿರೋ ಆಪ್ಷನ್ ನ್ಯೂಕ್ಲಿಯರ್ ಪವರ್. ಈ ವಿಚಾರದಲ್ಲಿ ತಮಿಳುನಾಡಿನ ಕಲ್ಪಕಂನಲ್ಲಿ ಮಹತ್ವದ ಕೆಲಸ ಆಗೋಗಿದೆ. ಈಗ 500 ಮೆಗಾವ್ಯಾಟ್ ಸಾಮರ್ಥ್ಯದ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಕಡೆಗೂ ಕೂಡ ಕ್ರಿಟಿಕಾಲಿಟಿ ಹಂತವನ್ನು ತಲುಪಿದೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಈ ರಿಯಾಕ್ಟರ್ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ನ ಯಶಸ್ವಿಯಾಗಿ ಶುರು ಮಾಡಿದೆ. ಸ್ನೇಹಿತರೆ, ಏನಿದು ಸೈನ್ಸಾ, ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ. ಟೈಮ್ ಮಾಡಿಕೊಂಡು ಈ ವರದಿಯನ್ನು ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಇದರಲ್ಲಿ ಅಡ್ವಾನ್ಸ್ ಸೈನ್ಸನ್ನು ಸಿಂಪಲ್ ಲ್ಯಾಂಗ್ವೇಜ್ನಲ್ಲಿ ಎಷ್ಟಾಗುತ್ತಷ್ಟು ಸರಳವಾಗಿ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ ಸ್ನೇಹಿತರೆ. ಅದೇ ಕಾರಣಕ್ಕೆ ಸ್ವಲ್ಪ ಲೇಟ್ ಕೂಡ ಆಗಿದೆ ನಿಮಗೆ ಈ ವರದಿಯನ್ನು ತರೋಕೆ. ಎಷ್ಟಾಗುತ್ತಷ್ಟು ಸಿಂಪ್ಲಿಫೈ ಮಾಡಿ ಹೇಳಬೇಕು ಅನ್ನೋ ಕಾರಣಕ್ಕೋಸ್ಕರನೇ. ತಿಳ್ಕೊಳ್ಳೇಬೇಕಾಗಿರೋ ವಿಚಾರ, ನಮ್ಮ ದೇಶದ ಭವಿಷ್ಯದ ವಿಚಾರ, ಇದು ದೊಡ್ಡ ಹೆಜ್ಜೆ ಇದು. ಹಾಗಾಗಿ ಇದನ್ನಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನಾವು ಸುಮ್ಮನೆ ಹೇಳ್ತಿಲ್ಲ, ಇಷ್ಟೆಲ್ಲ ನಿಮಗೆ ಮಿಸ್ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ ಈ ವರದಿಯನ್ನು. ಅಮೆರಿಕ, ಜಪಾನ್ ಅಂತ ಅಡ್ವಾನ್ಸ್ಡ್ ರಾಷ್ಟ್ರಗಳೇ ಮಾಡೋಕ್ಕಾಗದೆ ಕೈ ಸುಟ್ಕೊಂಡಿದ್ದ ಕಾಂಪ್ಲೆಕ್ಸ್ ಟೆಕ್ನಾಲಜಿಯನ್ನು ನಮ್ಮ ವಿಜ್ಞಾನಿಗಳು ಮಾಡಿ ತೋರಿಸಿದ್ದಾರೆ ಈಗ. ಹಾಗಿದ್ರೆ ಏನಿದು ಫಾಸ್ಟ್ ಬ್ರೀಡರ್ ರಿಯಾಕ್ಟರ್? ಜಗತ್ತಿನ ದೊಡ್ಡಣ್ಣಗಳು ಫೇಲ್ ಆಗಿದ್ದೆಲ್ಲಿ, ಅಲ್ಲಿ ಭಾರತ ಗೆದ್ದಿದ್ದು ಹೇಗೆ? ಈ ಮ್ಯಾಜಿಕಲ್ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಇದು ಭಾರತವನ್ನು ಎನರ್ಜಿ ವಿಚಾರದಲ್ಲಿ ಸ್ವಾವಲಂಬಿ ಮಾಡೋದು ಹೇಗೆ? ಬನ್ನಿ ಈ ವರದಿಯಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಕರೆಂಟ್ ಕಷ್ಟ ಭವಿಷ್ಯದಲ್ಲಿ ಭಾರತಕ್ಕಿರೋ ಅತಿ ದೊಡ್ಡ ಸವಾಲೇನು, ಇದರ ಇಂಪಾರ್ಟೆನ್ಸ್ ಏನು ಅಂತ ಅರ್ಥ ಆಗಬೇಕಂದ್ರೆ ಮೊದಲು ನಮ್ಮ ಈಗಿನ ಇಂಧನ ಬಿಕ್ಕಟ್ಟಿದೆಯಲ್ಲ, ಎನರ್ಜಿ ಕ್ರೈಸಿಸ್, ಅದರ ರಿಯಾಲಿಟಿ ಅರ್ಥ ಮಾಡ್ಕೋಬೇಕು. ಮೊನ್ನೆ ಹಾರ್ಮುಜ್ನಲ್ಲಿ ಯಾರಿಗೋ ಹುಚ್ಚು ಬಂದು ಯುದ್ಧ ಮಾಡಿದ್ರು ಅದರ ಅಕ್ಕಪಕ್ಕ ಅಂಥೇಳಿ 140 ಕೋಟಿ ಭಾರತೀಯರು ಒಂಥರ ಈ ಗೂಡಲ್ಲಿರೋ ಹಕ್ಕಿ ಮರಿಗಳು ತಾಯಿ ತಂದು ಕಾಳು ಬಾಯಿ ಹಾಕತ್ತೆ ಅಂತೇಳಿ ಆ ಮಾಡ್ತಿರ್ತಾವಲ್ಲ, ಆ ಥರ ಆಗಿತ್ತು ನಮ್ಮ ಪರಿಸ್ಥಿತಿ. ಎಷ್ಟು ಬೇಜಾರಾಗ್ತಿದೆ ನೋಡಿದಾಗಲ್ವ ಸ್ನೇಹಿತರೆ. ಇನ್ನೊಂದು ಸ್ವಲ್ಪ ಟೈಮ್ ಕಂಟಿನ್ಯೂ ಆಗಿದ್ದರೆ ಏನು ಗತಿ ಅನ್ನೋದಾಗಿತ್ತು. ಗ್ಯಾಸ್ ಅಂತೂ ಕ್ರೈಸಿಸ್ ಆಗೇ ಹೋಗಿತ್ತು ಅಲ್ವಾ. ಸೊ ಫ್ಯೂಚರಲ್ಲಿ ನಾವು ತೈಲದ ಮೇಲಿನ ಡಿಪೆಂಡೆನ್ಸಿ ಕಮ್ಮಿ ಮಾಡಿ ಎಲೆಕ್ಟ್ರಿಸಿಟಿ ಕಡೆಗೆ ಮುಖ ಮಾಡಬೇಕಾಗಿರೋ ಅನಿವಾರ್ಯತೆ ಇದೆ. ಎಲೆಕ್ಟ್ರಿಕ್ ವಾಹನಗಳ ಕಡೆಗೆ ಅಥವಾ ಎಲ್ಲ ಕಡೆ ಎಲೆಕ್ಟ್ರಿಸಿಟಿಯನ್ನು ಬಳಸೋ ರೀತಿಯಲ್ಲಿ, ಆಲ್ಟರ್ನೇಟಿವ್ ಎನರ್ಜಿ ಸೋರ್ಸನ್ನು ಬಳಸೋ ರೀತಿಯಲ್ಲಿ ಹೆಜ್ಜೆ ಇಡಬೇಕಾಗಿರೋ ಅನಿವಾರ್ಯತೆ ಇದೆ. ಹಣ ಕೊಡಿ, ಅಕ್ಕ ಕೊಡಿ ಅಂತ ಚೂರು ಕೇಳಿಕೊಂಡು ಯಾರೋ ದೊಡ್ಡ ರಾಷ್ಟ್ರ ಇರೋದೊಂದು 2 ಲಕ್ಷ ಜನಸಂಖ್ಯೆ ಇರಲಿ ಅವರಿಗೆ ಕೊಡೋಣ ಅಂತ ನಾವು ಮಾಲ್ಡೀವ್ಸಿಗೆ ಕೊಡ್ತೀವಲ್ಲ, ನಾವು ಭೂತಾನಿಗೆ ಕೊಡ್ತೀವಲ್ಲ, ಹಾಗೆ ತಗೊಂಡು ನೆಮ್ಮದಿಯಾಗಿರ್ತೀವಿ. ಹಂಗಿರೋಕ್ಕಾಗಲ್ಲ. ನಮ್ಮ ದೊಡ್ಡ ದೇಶ ಸ್ವಾಮಿ, ನಾವು ಸ್ವಾವಲಂಬಿಗಳಾಗಿರಲೇಬೇಕು. ಆದರೆ ಕರೆಂಟ್ ಎಲ್ಲಿಂದ ಬರ್ತಿದೆ ಗೊತ್ತಾ ನಮಗೆ ಇವಾಗ? ದೇಶದ ಒಟ್ಟು ವಿದ್ಯುತ್ ಉತ್ಪಾದನೆಯಲ್ಲಿ ಬರೋಬ್ಬರಿ 73-74% ಪಾಲು ಈ ಕಲ್ಲಿದ್ದಲು, ಥರ್ಮಲ್ ಪವರ್ ಪ್ಲಾಂಟ್ಗಳಿಂದ ಬರ್ತಾ ಇದೆ. ಆದರೆ ಕಲ್ಲಿದ್ದಲು ಕೂಡ ಒಂದಲ್ಲ ಒಂದಿನ ಖಾಲಿ ಆಗುತ್ತೆ, ಜೊತೆಗೆ ಉರಿಸಿದಷ್ಟು ಕೂಡ ಪರಿಸರ ಹಾಳಾಗುತ್ತೆ. ಇನ್ನು ರಿನ್ಯೂವಬಲ್ ಎನರ್ಜಿ ಅಂದರೆ ಸೌರಶಕ್ತಿ, ಪವನ ಶಕ್ತಿಯ ಪಾಲು ಸುಮಾರು 13.8% ಇದೆ. ಹೈಡ್ರೋ ಪವರ್, ಜಲವಿದ್ಯುತ್ 8.2% ಇದೆ. ಇವೆಲ್ಲ ಹವಾಮಾನದ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಳೆ ಬಂದರೆ, ಗಾಳಿ ನಿಂತರೆ ಅಲ್ಲಿ ಕರೆಂಟ್ ಉತ್ಪಾದನೆ ಡಲ್ಲಾಗುತ್ತೆ. ರಾತ್ರಿ ಹೊತ್ತು ಸೌರ ವಿದ್ಯುತ್ ಮಾಡೋಕ್ಕಾಗಲ್ವಲ್ಲ. ಹೀಗಾಗಿ ನಮಗೆ 24/7 ಗ್ಯಾರಂಟಿ ಕರೆಂಟ್ ಕೊಡೋಕಿರೋ ಒಂದೇ ಒಂದು ಆಪ್ಷನ್ ಅಂದರೆ ಅದು ನ್ಯೂಕ್ಲಿಯರ್ ಎನರ್ಜಿ ಮಾತ್ರ. ಆದರೆ ಇಲ್ಲೊಂದು ದೊಡ್ಡ ಪ್ರಾಬ್ಲಮ್ ಇದೆ. ನ್ಯೂಕ್ಲಿಯರ್ ಕರೆಂಟ್ ತೆಗೆಯೋಕ್ಕೂ ಯುರೇನಿಯಂ ಅನ್ನೋ ಕಚ್ಚಾ ವಸ್ತು ಬೇಕು. ಆದರೆ ನಮ್ಮ ದೇಶದಲ್ಲಿ ಯುರೇನಿಯಂ ತುಂಬ ಕಮ್ಮಿ ಇದೆ. ಹೀಗಾಗಿ ಇಲ್ಲೂ ಕೂಡ ನಾವು ಬೇರೆ ರಾಷ್ಟ್ರಗಳ ಮೇಲೆ ಕೈ ಒಡ್ಡಬೇಕಾಗಿರೋ ಪರಿಸ್ಥಿತಿ ಇದೆ. ಒಂದು ರಿಪೋರ್ಟ್ ಪ್ರಕಾರ ಕೇವಲ 2008ರಿಂದ ಇಲ್ಲಿವರೆಗೆ ಭಾರತ ಬರೋಬ್ಬರಿ 18,000 ಮೆಟ್ರಿಕ್ ಟನ್ಗೂ ಅಧಿಕ ಯುರೇನಿಯಂ ಅನ್ನು ಇಂಪೋರ್ಟ್ ಮಾಡಿಕೊಂಡಿದೆ. ಕಜಕಿಸ್ತಾನ್, ಕ್ಯಾನಡಾ, ಫ್ರಾನ್ಸ್, ರಷ್ಯಾದಂಥ ರಾಷ್ಟ್ರಗಳ ಮೇಲೆ ನಾವು ಜಾಸ್ತಿ ಡಿಪೆಂಡ್ ಆಗಿದ್ದೇವೆ. ಹಾಗಿದ್ರೆ ಈ ಡಿಪೆಂಡೆನ್ಸಿ ಮುರಿದು ನಾವು ಸ್ವಾವಲಂಬಿ ಆಗೋಕೆ ಇರೋ ದಾರಿ ಯಾವುದು? ಥೋರಿಯಂ ಅನ್ನೋ ಇನ್ನೊಂದು ಧಾತು. ಯಾಕಂದರೆ ನಮ್ಮ ದಕ್ಷಿಣ ಭಾರತದ ಸಮುದ್ರ ತೀರದ ಮರಳಲ್ಲೇ ಇಡೀ ಜಗತ್ತಿನ ಕಾಲು ಭಾಗದಷ್ಟು ಥೋರಿಯಂ, ಅಂದರೆ 21% ಥೋರಿಯಂ ನಮ್ಮ ಹತ್ರ ಇದೆ. ನಮ್ಮ ಬಳಿ 1.18 ಮಿಲಿಯನ್ ಟನ್ ಥೋರಿಯಂ ಆಕ್ಸೈಡ್ ಇದೆ. ಈ ಮರಳನ್ನೇ ನಾವು ಕರೆಂಟ್ ಆಗಿ ಕನ್ವರ್ಟ್ ಮಾಡಿದ್ರೆ ನಾವು ಜಗತ್ತಲ್ಲಿ ಯಾರ ಮೇಲೂ ಡಿಪೆಂಡ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ನಾವು ಸ್ವಾವಲಂಬಿ ಆಗೋದು ಮಾತ್ರ ಅಲ್ಲ, ಜಗತ್ತಿಗೆ ಬೇಕಾದರೂ ನಾವು ಎನರ್ಜಿಯನ್ನು ಕೊಡ್ಬೋದು. ಆದರೆ ಅಷ್ಟು ಸಿಂಪಲ್ ಇದೆಯಾ? ಇಲ್ಲ. ಭತ್ತ ಇದೆ ನಮ್ಮ ಹತ್ರ, ಅದ್ರ ಸಿಪ್ಪೆ ತೆಗೆದು ಅದನ್ನು ಅನ್ನ ಮಾಡ್ಕೊಂಡು ತಿನ್ನೋದು ಹೆಂಗೆ ಅಂತ ನಮಗಿನ್ನೂ ಗೊತ್ತಾಗಿಲ್ಲ. ಆಗಿರಲಿಲ್ಲ. ಇವಾಗ ಆ ವಿಚಾರದಲ್ಲಿ ದೊಡ್ಡ ಹೆಜ್ಜೆ ಇಟ್ಟಿದ್ದೀವಿ ನಾವು. ದೊಡ್ಡ ಸಕ್ಸಸ್ ನಮಗೆ ಸಿಕ್ಕಿದೆ. ನ್ಯೂಕ್ಲಿಯರ್ ಸೈನ್ಸ್, ಮರಳಿಂದ ಕರೆಂಟ್ ತೆಗೆಯೋ ಅಸಲಿ ಸೀಕ್ರೆಟ್. ನೋಡಿ ಸ್ನೇಹಿತರೆ, ಯುರೇನಿಯಂ ತರ ಇದು ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಅಲ್ಲ ಥೋರಿಯಂ. ಇದು ಡೈರೆಕ್ಟ್ ಆಗಿ ಅದನ್ನ ನಾವು ಚೈನ್ ರಿಯಾಕ್ಷನ್ ಮಾಡಿ ನ್ಯೂಕ್ಲಿಯರ್ ಒಲೆಗೆ ಹಾಕಿ ಉರ್ಸಕ್ಕಾಗಲ್ಲ, ಪವರ್ ಮಾಡೋಕ್ಕಾಗಲ್ಲ. ಅದರಿಂದ
ತನ್ನಷ್ಟಕ್ಕೆ ತಾನೇ ಉರಿಯುವಂಥ ಫಿಸೈಲ್ ವಸ್ತು ಅಲ್ಲ ಅದು. ಹಾಗಿದ್ರೆ ಈ ಥೋರಿಯಂನ ಇಂಧನ ಮಾಡೋದು ಹೇಗೆ? ಇದರ ಅಸಲಿ ವಿಜ್ಞಾನ ರೋಚಕವಾಗಿದೆ, ಅದ್ಭುತವಾಗಿದೆ. ಇದು ಅರ್ಥ ಆಗಬೇಕು ಅಂದರೆ ನಾವು ಸ್ವಲ್ಪ ಬೇಸಿಕ್ ಸೈನ್ಸ್ ಅಂದರೆ ಯುರೇನಿಯಂನ ರಹಸ್ಯವನ್ನು ತಿಳ್ಕೋಬೇಕು. ಹೇಗೆ ಕಂಬಳಿ ಹುಳ ಆಮೇಲೆ ಚಿಟ್ಟೆ ಆಗುತ್ತೋ ಅಂತ ಅದ್ಭುತವಾಗಿರೋ ವಿಚಾರ ಇದೆ ಇದರಲ್ಲಿ. ಥೋರಿಯಂ ಯುರೇನಿಯಂ ಹೇಗೆ ಕೊಡುತ್ತೆ ನಮಗೆ ಅನ್ನೋದು. ಯುರೇನಿಯಂಗೂ ಥೋರಿಯಂ ಇಂಧನ ಆಗೋದಕ್ಕೂ ಹತ್ತಿರದ ಸಂಬಂಧ ಇದೆ ಸ್ನೇಹಿತರೆ. ಯುರೇನಿಯಂ ನಿಸರ್ಗದಲ್ಲಿ ಸಿಗೋ ಅತ್ಯಂತ ಭಾರವಾದ ವಸ್ತು. ಇದರ ಕೋಶ ಕೇಂದ್ರದಲ್ಲಿ 92 ಪ್ರೋಟಾನ್ಗಳಿರ್ತವೆ. ಆದರೆ ಭೂಮಿ ಮೇಲೆ ನಮಗೆ ಡೈರೆಕ್ಟಾಗಿ ಒಂದೇ ಥರ ಯುರೇನಿಯಂ ಸಿಗಲ್ಲ. ಯುರೇನಿಯಂ 234, 235 ಮತ್ತು 238 ಹೀಗೆ 3 ಬೇರೆ ಬೇರೆ ಟೈಪಲ್ಲಿ ಸಿಗುತ್ತೆ. ಇವುಗಳನ್ನೇ ಐಸೋಟೋಪ್ಸ್ ಅನ್ನೋದು. ಇದರಲ್ಲಿ ಯುರೇನಿಯಂ 235 ಇದೆಯಲ್ಲ, ಇದು ಸಿಡಿಮದ್ದಿದ್ದ ಹಾಗೆ ಸಿಕ್ಕಾಪಟ್ಟೆ ಅಸ್ಥಿರ, ಕಾಯ್ತಾ ಇರುತ್ತೆ ಡಮ್ಮನಕ್ಕೆ. ಹಂಗೆ ಅಂದ್ಕೊಳ್ಳಿ ನೀವು, ತುಂಬ ಅಸ್ಥಿರ, ವಾಲಟೈಲ್ ಅಂತ ಅಂದ್ಕೊಳ್ಳಿ. ಯಾವಾಗ ಈ ಯುರೇನಿಯಂ 235ನ ಕೇಂದ್ರಕ್ಕೆ ಒಂದು ನ್ಯೂಟ್ರಾನನ್ನು ಬುಲೆಟ್ ಥರ ಹೊಡಿತೀವೋ, ಒಂದು ಅಣುವನ್ನು, ಆ ಯುರೇನಿಯಂ ಅಣು ಸೀಳಿ 2 ಭಾಗ ಆಗುತ್ತೆ. ಇಲ್ಲಿ ಅಚ್ಚರಿಯ ವಿಚಾರ ಏನು ಅಂದರೆ, ಸೀಳಿದ ಆ 2 ಹೊಸ ಅಣುಗಳ ಒಟ್ಟು ತೂಕ ಮೂಲ ಅಣುವಿನ ತೂಕಕ್ಕಿಂತ ಕಮ್ಮಿ ಇರುತ್ತೆ. ಹಾಗಾದರೆ ಆ ಕಮ್ಮಿಯಾದ ತೂಕ ಏನಾಯಿತು? 2 ಅಣುವನ್ನು ಸೇರಿಸಿದ್ರು ಕೂಡ, ಒಟ್ಟಿ ತೂಕ ಹಾಕಿದ್ರೂ ಕೂಡ ಮೂಲ ಅಣುಗಿಂತ ಕಮ್ಮಿ ತೂಕ ಆಗುತ್ತಲ್ಲ. ಯಾಕೆ? ಎಲ್ಲಿ ಹೋಯಿತು ಆ ತೂಕ? ಇಲ್ಲಿ ಎಂಟ್ರಿ ಆಗುತ್ತೆ ಪ್ರಸಿದ್ಧ ವಿಜ್ಞಾನಿ ಐನ್ಸ್ಟೀನ್ ಅವರ E = mc² ಸಿದ್ಧಾಂತ. ಇದ್ರ ಪ್ರಕಾರ ಎಲ್ಲಿ ಮಾಸ್ ಅಥವಾ ತೂಕ ಕಮ್ಮಿ ಆಗುತ್ತೋ ಆ ಕಳೆದು ಹೋದ ತೂಕವೇ ಭಾರಿ ಪ್ರಮಾಣದ ಎನರ್ಜಿ ಅಥವಾ ಶಾಖವಾಗಿ ಕನ್ವರ್ಟ್ ಆಗಿರುತ್ತೆ ಅದು ಅಂತ. ಹೀಗಾಗಿ ಆ ಯುರೇನಿಯಂ 235 ಒಡೆದಾಗ ಭಾರಿ ಶಕ್ತಿ ಹೊರಹೊಮ್ಮತ್ತೆ. ಆದರೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದರೆ, ಈ ಯುರೇನಿಯಂ 235 ಒಡೆದಾಗ ಕೇವಲ ಶಕ್ತಿ ಅಷ್ಟೇ ಉತ್ಪತ್ತಿ ಆಗಲ್ಲ, ಜೊತೆಗೆ ಒಂದು ಎಕ್ಸ್ಟ್ರಾ ನ್ಯೂಟ್ರಾನ್ ಕೂಡ ಹೊರಬರುತ್ತೆ. ಹೊರಬಿದ್ದ ಆ ನ್ಯೂಟ್ರಾನ್ ತನ್ನ ಪಕ್ಕದಲ್ಲಿರೋ ಮತ್ತೊಂದು ಅಣುವಿಗೆ ಹೊಡೆಯುತ್ತೆ. ಅಲ್ಲಿ ಮತ್ತೆ ಅಣು ಒಡೆದು ಜೊತೆಗೆ ಮತ್ತೊಂದು ಹೊಸ ನ್ಯೂಟ್ರಾನ್ ಉತ್ಪತ್ತಿಯಾಗುತ್ತೆ. ಹೀಗೆ ಒಂದಾದ ಮೇಲೊಂದು ಒಡಿತಾ ಹೋಗೋದನ್ನು ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ಅಂತ ಕರೆಯೋದು. ಇದನ್ನು ಬಳಸಿ ನಾವು ಅಣು ಬಾಂಬ್ ಕೂಡ ಮಾಡ್ಬೋದು. ಅದನ್ನೇ ಕಂಟ್ರೋಲ್ ಮಾಡಿ ಫಾರೆವರ್ ಕರೆಂಟ್ ಕೊಡೋ ರೀತಿಯಲ್ಲಿ ನ್ಯೂಕ್ಲಿಯರ್ ಶಕ್ತಿಯಾಗಿ ಅದನ್ನು ಬದಲಾಯಿಸ್ಬೋದು. ಈಗ ಅಸಲಿ ಕತೆಗೆ ಬನ್ನಿ. ಯುರೇನಿಯಂ ತರಹವೇ ಥೋರಿಯಂನ ಕೂಡ ನಾವು ಇಂಧನವಾಗಿ ಕನ್ವರ್ಟ್ ಮಾಡಬಹುದು. ಆಗಲೇ ಹೇಳಿದ್ವಲ್ಲ ನಿಮಗೆ, ಕಂಬಳಿ ಹುಳ ಹೇಗೆ ಚಿಟ್ಟೆಯಾಗುತ್ತೋ, ಗುಜುಮೊಟ್ಟೆ ಹೇಗೆ ಆಮೇಲೆ ಕಪ್ಪೆ ಆಗುತ್ತೋ, ಹಾಗೆ ಇಲ್ಲೊಂದು ರಹಸ್ಯ ಇದೆ. ನಿಮಗೆ ಆವಾಗಲೇ ಹೇಳಿದ್ವಿ, ಥೋರಿಯಂ ಡೈರೆಕ್ಟಾಗಿ ನ್ಯೂಕ್ಲಿಯರ್ ಇಂಧನವಾಗಿ ಕೆಲಸ ಮಾಡಲ್ಲ, ಅದು ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಅಲ್ಲ ಅಂತ. ಆದರೆ ಯಾವಾಗ ಈ ಥೋರಿಯಂಗೆ ಅದೇ ನ್ಯೂಟ್ರಾನನ್ನು ನುಗ್ಗಿಸ್ತೀವೋ ಒಂದು ಪವರ್ಫುಲ್ ಮ್ಯಾಜಿಕ್ ಆಗುತ್ತೆ. ಆಗ ನ್ಯೂಟ್ರಾನ್ ಬಡಿದ ತಕ್ಷಣ ಥೋರಿಯಂ ಡೈರೆಕ್ಟಾಗಿ ಬದಲಾಗಲ್ಲ. ಮೊದಲು ಅದು ಪ್ರೊಟ್ಯಾಕ್ಟಿನಿಯಂ 233 ಅನ್ನೋ ವಸ್ತುವಾಗಿ ಕನ್ವರ್ಟ್ ಆಗುತ್ತೆ. ಎಷ್ಟು ಟೈಮ್ ಹಂಗಿರುತ್ತೆ? ಒಂದು 27 ದಿನಗಳ ಕಾಲ ಆ ಪ್ರೊಟ್ಯಾಕ್ಟಿನಿಯಂ ಕರಗ್ತಾ ಬಂದು ಅಂತಿಮವಾಗಿ ಪಕ್ಕಾ ಯುರೇನಿಯಂ 233 ಆಗಿ ಬದಲಾಗ್ಬಿಡುತ್ತೆ. ಈಗ ಸೃಷ್ಟಿಯಾದ ಈ ಯುರೇನಿಯಂ 233 ಇದೆಯಲ್ಲ, ಇದು ಸೇಮ್ ಯುರೇನಿಯಂ 235 ಥರನೇ ಕೆಲಸ ಮಾಡುತ್ತೆ. ಇದು ಕೂಡ ಚೈನ್ ರಿಯಾಕ್ಷನ್ಗೆ ಒಳಪಟ್ಟು ಭಾರಿ ಎನರ್ಜಿಯನ್ನು ಫಾರೆವರ್ ಕೊಡ್ತಾನೆ ಇರುತ್ತೆ, ಕರೆಂಟ್ ಜನರೇಟ್ ಮಾಡುತ್ತೆ. ಅಂದರೆ ನಮ್ಮ ಬಳಿ ಯುರೇನಿಯಂ ಇಲ್ಲದೇ ಇದ್ರೂ ಪರವಾಗಿಲ್ಲ, ಮರಳು ರಾಶಿ ಥರ ಬಿದ್ದಿರೋ ಥೋರಿಯಂ ತಗೊಂಬಂದು ಅದರಿಂದ ಯುರೇನಿಯಂ ನಾವು ಪಡಿಬಹುದು, ಅವಕಾಶ ಇದೆ. ಆದರೆ ಇಲ್ಲೊಂದು ಪ್ರಾಬ್ಲಮ್ ಇತ್ತು. ಥೋರಿಯಂನ ಯುರೇನಿಯಂ ಆಗಿ ಕನ್ವರ್ಟ್ ಮಾಡೋದು ಮಾಮೂಲಿ ಯಂತ್ರಗಳಿಂದ ಆಗಲ್ಲ. ಅದಕ್ಕಾಗಿ ನಮ್ಮ ವಿಜ್ಞಾನಿಗಳು ದಶಕಗಳ ಹಿಂದೆನೇ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ರು. ಅದೇ 3 ಹಂತದ ಚಕ್ರವ್ಯೂಹ, ಭಾಭಾ ಮಾಸ್ಟರ್ ಪ್ಲಾನ್. ಥೋರಿಯಂ ಭೇದಿಸುವ 3 ಹಂತದ ಚಕ್ರವ್ಯೂಹ. ಥೋರಿಯಂನ ಯುರೇನಿಯಂ ಆಗಿ ಕನ್ವರ್ಟ್ ಮಾಡೋದು ಮಾಮೂಲಿ ರಿಯಾಕ್ಟರ್ಗಳಿಂದ ಸಾಧ್ಯ ಇಲ್ಲ ಅಂತ ನಿಮಗೆ ಆಗಲೇ ಹೇಳಿದ್ವಲ್ಲ. ಹೀಗಾಗಿ ಇದನ್ನು ಹಂತ ಹಂತವಾಗಿ ಭೇದಿಸೋಕೆ ಭಾರತದ ಪರಮಾಣು ಕಾರ್ಯಕ್ರಮದ ಪಿತಾಮಹ ಡಾಕ್ಟರ್ ಹೋಮಿ ಭಾಭಾ ಜಹಾಂಗೀರ್ 1950ರಲ್ಲೇ, ಅಂದರೆ ದಶಕಗಳ ಹಿಂದೆನೇ 1950ಸಲ್ಲಿ ಸ್ನೇಹಿತರೆ, ಒಂದು ಮಾಸ್ಟರ್ ಪ್ಲಾನ್ ರೂಪಿಸಿದ್ರು. ಅವತ್ತು ಎಲ್ಲ ಬರ್ಕೊಟ್ರು ಹಿಂಗೆ ಮಾಡಿ ಆಗುತ್ತೆ ಅಂತ. ಅದೇ ಈ 3 ಹಂತದ ನ್ಯೂಕ್ಲಿಯರ್ ಪ್ರೋಗ್ರಾಮ್. ಈ 3 ಹಂತಗಳ ಲೆಕ್ಕಾಚಾರ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ, ವಿಜ್ಞಾನಿಗಳ ಉದ್ದೇಶ ಎಷ್ಟೇ, ನಾವು ಡಿಪೆಂಡ್ ಎಲ್ಲ ಆಗೋಕ್ಕಾಗಲ್ಲ. ಒಂದಲ್ಲ ಒಂದಿನ ನಾವು ಇದನ್ನು ಅಚೀವ್ ಮಾಡಲೇಬೇಕು. ನಮ್ಮ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಬರೀ ಯುರೇನಿಯಂ ಮೇಲೆ ಡಿಪೆಂಡ್ ಆಗದೆ ಈ ಥರ ಹೋಗಲೇಬೇಕು. ನಮ್ಮ ಅಲ್ಟಿಮೇಟ್ ಗೋಲ್
ಈ 3 ಸ್ಟೇಜನ್ನು ಅಚೀವ್ ಮಾಡೋದೇ ಆಗಿರಬೇಕು. ಆ ಮೂಲಕ ಥೋರಿಯಮನ್ನು ಶಕ್ತಿಯಾಗಿ ಬಳಸೋಕೆ ನಾವು ಕಲಿಯಲೇಬೇಕು ಅನ್ನೋದಾಗಿತ್ತು 1950ಯಲ್ಲೇ. ಮೊದಲ ಹಂತದ ತ್ಯಾಜ್ಯವೇ 2ನೇ ಹಂತಕ್ಕೆ ಇಂಧನ ಆಗಬೇಕು ಇದ್ರ ಪ್ರಕಾರ. ಆಮೇಲೆ 2ನೇ ಹಂತದ ತ್ಯಾಜ್ಯವೇ 3ನೇ ಹಂತಕ್ಕೆ ಅಲ್ಟಿಮೇಟ್ ಇಂಧನ ಆಗಬೇಕು. ಆ ರೀತಿ ಪ್ಲಾನ್ ಇದು. ಇದನ್ನು ತೀರಾ ಸಿಂಪಲ್ ಆಗಿ ಹೇಳ್ತೀವಿ ಕೇಳಿ. ಮೊದಲನೇ ಹಂತ PHWR, ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ಅಂತ. ಇಲ್ಲಿ ನಾವು ಇಂಧನವಾಗಿ ನೈಸರ್ಗಿಕ ಯುರೇನಿಯಂ ಅನ್ನ ಬಳಸ್ತೇವೆ. ಇದು ನಮಗೆ ಉರಿದು ಕರೆಂಟ್ ಕೊಡುತ್ತೆ. ಬಟ್ ಕರೆಂಟ್ ಕೊಟ್ಟ ಮೇಲೆ ತ್ಯಾಜ್ಯದ ರೂಪದಲ್ಲಿ ಪ್ಲುಟೋನಿಯಂ ಅನ್ನೋ ಪವರ್ಫುಲ್ ವಸ್ತುವನ್ನ ಬಿಟ್ಟು ಹೋಗುತ್ತೆ. ನಮ್ಮ ಕೈಗಾ, ತಾರಾಪುರ್ನಂತ ಬಹುತೇಕ ರಿಯಾಕ್ಟರ್ಗಳು ಇದೇ ಟೆಕ್ನಾಲಜಿಯಲ್ಲಿ ಕೆಲಸ ಮಾಡ್ತಿವೆ. ಅಂದ್ರೆ ಮೊದಲ ಹಂತದಲ್ಲಿ ನಾವೀಗ ಆಲ್ರೆಡಿ ಎಕ್ಸ್ಪರ್ಟ್ಸ್ ಆಗಿದ್ದೀವಿ. 2ನೇ ಹಂತ FBR, ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ಸ್. ಇಲ್ಲಿ ನಮಗೆ ಕಲ್ಪಕಂ ರಿಯಾಕ್ಟರ್ ನ ಮಹತ್ವ ಗೊತ್ತಾಗುತ್ತೆ. ಇದೇ ಭಾರತದ ಭವಿಷ್ಯದ ಸೇತುವೆ. ಇಲ್ಲಿ ಮೊದಲ ಹಂತದಲ್ಲಿ ತ್ಯಾಜ್ಯವಾಗಿ ಸಿಕ್ಕ ಆ ಪ್ಲುಟೋನಿಯಂ ಜೊತೆಗೆ ಸ್ವಲ್ಪ ಯುರೇನಿಯಂ ಮಿಕ್ಸ್ ಮಾಡಿ ಮಾಕ್ಸ್ ಫ್ಯೂಯಲ್ ಇಂಧನವಾಗಿ ಬಳಸ್ತಾರೆ. ಆದ್ರೆ ಅಸಲಿ ಮ್ಯಾಜಿಕ್ ಇಲ್ಲಿ ನಡೆಯುತ್ತೆ. ಈ ಮಾಕ್ಸ್ ಇಂಧನ ಉರಿಯುವಾಗ ಇದರಿಂದ ದೊಡ್ಡ ಪ್ರಮಾಣದಲ್ಲಿ ವೇಗವಾಗಿ ನ್ಯೂಟ್ರಾನ್ಸ್ ಹಿಡಿತವೆ. ನಮ್ಮ ವಿಜ್ಞಾನಿಗಳು ಏನ್ ಮಾಡಿದ್ದಾರೆ ಅಂದ್ರೆ, ಈ ಕೋರ್ ಸುತ್ತಲೂ ವೇಸ್ಟ್ U-238, ಯುರೇನಿಯಂ 238 ಹಾಗೂ ಥೋರಿಯಂನ ಒಂದು ಹೊದಿಕೆಯನ್ನ ಬ್ಲ್ಯಾಂಕೆಟ್ ತರ ಮಾಡಿ ಸುತ್ತಿರ್ತಾರೆ. ಯಾವಾಗ ಕೋರ್ನಿಂದ ಸಿಡಿದ ಈ ಫಾಸ್ಟ್ ನ್ಯೂಟ್ರಾನ್ಸ್ ಈ U-238 ಕವಚಕ್ಕೆ ರಭಸವಾಗಿ ಗುದ್ದುತ್ತೋ ಹೊಡೆಯುತ್ತೋ, ಆಗ ಆ ವೇಸ್ಟ್ U-238 ಮತ್ತು ಥೋರಿಯಂ ಆ ನ್ಯೂಟ್ರಾನ್ನ ಹೀರ್ಕೊಂಡು ಅಮೂಲ್ಯವಾದ ಪ್ಲುಟೋನಿಯಂ 239 ಮತ್ತು ಯುರೇನಿಯಂ 233 ಆಗಿ ಕನ್ವರ್ಟ್ ಆಗ್ತಾರೆ. ಈ ಅದ್ಭುತ ಪ್ರಕ್ರಿಯೆಗೆ ವಿಜ್ಞಾನದ ಭಾಷೆಯಲ್ಲಿ ಟ್ರಾನ್ಸ್ಮ್ಯೂಟೇಷನ್ ಅಂತ ಕರೀತಾರೆ. ಸ್ನೇಹಿತರೆ, ಅಲ್ಲಿಗೆ ಥೋರಿಯಂ ಭೇದಿಸೋ ನಮ್ಮ ಅಸ್ತ್ರ ರೆಡಿ ಆಯಿತು ಕವಚವನ್ನ ಹರಿಲಿಕ್ಕೆ. ನೆಕ್ಸ್ಟ್ ಕಡೆಯದಾಗಿ 3ನೇ ಹಂತ AHWR, ಅಡ್ವಾನ್ಸ್ಡ್ ಹೆವಿ ವಾಟರ್ ರಿಯಾಕ್ಟರ್ಸ್. 2ನೇ ಹಂತದಲ್ಲಿ ನಮಗೆ ಕನ್ವರ್ಟ್ ಆಗಿ ಯಥೇಚ್ಛವಾಗಿ ಸಿಕ್ಕ ಯುರೇನಿಯಂ 233 ನೇರವಾಗಿ ಥೋರಿಯಂ ಜೊತೆಗೆ ಸೇರಿಸಿ ಇಂಧನವಾಗಿ ಬಳಸೋದು. ಆ ಮೂಲಕ ಸ್ನೇಹಿತರೆ ಜಸ್ಟ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಕಲ್ಪನೆ ಮಾಡ್ಕೊಳ್ಳಿ. ಇದು ಅಚೀವ್ ಆದರೆ ಭಾರತಕ್ಕೆ ಮುಂದಿನ 100 ವರ್ಷ ಅಲ್ಲ, 200 ವರ್ಷ ಅಲ್ಲ, 500 ವರ್ಷ ಅಲ್ಲ, 60,000 ವರ್ಷಗಳ ಕಾಲ ಅನ್ಲಿಮಿಟೆಡ್ ಕರೆಂಟ್ನ ಉತ್ಪಾದನೆ ಮಾಡ್ಬೋದು ಅಂತ ಎಸ್ಟಿಮೇಷನ್ ಇದ್ದಾವೆ. ಮಿನಿಮಮ್ 500-600ರಿಂದ ಸ್ನೇಹಿತರೆ, ಕೆಲ ಎಸ್ಟಿಮೇಷನ್ಸ್ ಪ್ರಕಾರ 60,000 ವರ್ಷಗಳವರೆಗೂ ನಿರಂತರವಾಗಿ ನಮ್ಮ ದೇಶಕ್ಕೆ ಕರೆಂಟ್ ಕೊಡ್ಬೋದು ಅಂತ. ಇದು ಡಾಕ್ಟರ್ ಹೋಮಿ ಭಾಭಾ ಜಹಾಂಗೀರ್ ಅವರ ಅಸಲಿ ಕನಸು. ಸದ್ಯ ಭಾರತ ಕಡೆಗೂ ಈ 3 ಹಂತಗಳ ಚಕ್ರವ್ಯೂಹದಲ್ಲಿ ಅತ್ಯಂತ ಕಠಿಣವಾಗಿದ್ದ, ಅಷ್ಟೇ ಮುಖ್ಯವಾಗಿದ್ದ 2ನೇ ಹಂತಕ್ಕೆ ಫಾಸ್ಟ್ ಬ್ರೀಡರ್ ಯುಗಕ್ಕೆ ಅಧಿಕೃತವಾಗಿ ಕಾಲಿಟ್ಟಿದೆ. ಕಲ್ಪಕಂ ರಿಯಾಕ್ಟರ್ ಏಪ್ರಿಲ್ 6ನೇ ತಾರೀಕು ಯಶಸ್ವಿಯಾಗಿ ಶುರುವಾಗಿರುವುದೇ ಇದರ ಅತಿ ದೊಡ್ಡ ವಿಜಯ. ಐತಿಹಾಸಿಕ ಕ್ಷಣ, ಜಗತ್ತಿಗೆ ಶಾಕ್ ಕೊಡ್ತು ಕಲ್ಪಕಂ ರಿಯಾಕ್ಟರ್. ಏಪ್ರಿಲ್ 6, 2026, ಸಮಯ ರಾತ್ರಿ 8:25. ತಮಿಳುನಾಡಿನ ಕಲ್ಪಕಂನಲ್ಲಿರುವ 500 ಮೆಗಾವ್ಯಾಟ್ ಸಾಮರ್ಥ್ಯದ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಯಶಸ್ವಿಯಾಗಿ ಕ್ರಿಟಿಕಾಲಿಟಿ ಹಂತವನ್ನು ತಲುಪಿದೆ. ಇದನ್ನು ನೋಡಿ ಇಡೀ ಜಗತ್ತು ಈಗ ಬೆರಗಾಗಿದೆ. ಈ ಕ್ರಿಟಿಕಾಲಿಟಿ ತಲುಪಿದೆ ಅಂದರೆ ಏನರ್ಥ? ಕ್ರಿಟಿಕಾಲಿಟಿ ಅಂದರೆ ಸಿಂಪಲ್ ಆಗಿ ರಿಯಾಕ್ಟರ್ ಒಳಗಡೆ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ತನ್ನಷ್ಟಕ್ಕೆ ತಾನೇ ಯಾರ ಕಂಟ್ರೋಲ್ ಇಲ್ಲದೆ ನಿರಂತರವಾಗಿ ನಡೆಯೋಕೆ ಶುರುವಾಗುವ ಹಂತ. ಒಂದು ಡಾಮಿನೋ ಆಟದಲ್ಲಿ ಒಂದರ ಪಕ್ಕ ಒಂದು ಇಟ್ಟಿರೋ ಕಾಯಿಗಳಲ್ಲಿ ಮೊದಲನೇ ಕಾಯಿಗೆ ತಳ್ಳಿದ್ರೆ ಸಾಕು, ಉಳಿದವೆಲ್ಲ ತಾನಾಗಿನೇ ಬೀಳ್ತಾ ಹೋಗ್ತಾವಲ್ಲ, ಆ ಥರ ಅಂತ ಅಂದ್ಕೊಳ್ಳಿ. ಒಮ್ಮೆ ಕ್ರಿಟಿಕಾಲಿಟಿ ತಲುಪಿದೆ ಅಂದರೆ ರಿಯಾಕ್ಟರ್ ಸೇಫ್ ಆಗಿ ಆನ್ ಆಗಿದೆ. ಇನ್ನು ಸ್ವಲ್ಪ ದಿನಗಳಲ್ಲಿಂದ ವಿದ್ಯುತ್ ಉತ್ಪಾದನೆ ಕೂಡ ಶುರುವಾಗುತ್ತೆ ಅಂತ ಅರ್ಥ. ಈ ಬಿಗ್ ನ್ಯೂಸ್ ಹೊರಬೀಳ್ತಿದ್ದ ಹಾಗೆ ಖುದ್ದು PM ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿ ಭಾರತದ ಸಿವಿಲ್ ನ್ಯೂಕ್ಲಿಯರ್ ಇತಿಹಾಸದಲ್ಲಿ ಇದು ನಿರ್ಣಾಯಕ ಹೆಜ್ಜೆ ಅಂತ ಸಂಭ್ರಮಿಸಿದ್ದಾರೆ. ಇಷ್ಟೊಂದು ಖುಷಿ ಪಡೋಕೆ ಮುಖ್ಯ ಕಾರಣ, ಅಂತಾರಾಷ್ಟ್ರೀಯವಾಗಿ ಎಲ್ಲರೂ ಕೂಡ ತಿರುಗಿ ನೋಡೋಕೆ ಮುಖ್ಯ ಕಾರಣ, ಇದೊಂದು ಬ್ರೀಡರ್ ರಿಯಾಕ್ಟರ್. ಬ್ರೀಡರ್ ಅಂದರೆ ಸಿಂಪಲ್ ಆಗಿ ತಾನು ಉರಿಸುವ ಇಂಧನಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಹೊಸ ಇಂಧನವನ್ನ ತಾನೇ ಸೃಷ್ಟಿ ಮಾಡೋ ಮ್ಯಾಜಿಕ್ ಒಲೆ. ಇದನ್ನ ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ, ಒಂದು ಬೇಕರಿ ಓವನ್ ಅನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಓವನ್ಗೆ ಹಿಟ್ಟು ಹಾಕಿ ಬ್ರೆಡ್ ಮಾಡ್ತೀರಾ. ಆದರೆ ಆ ಓವನ್ ಬರೀ ಬ್ರೆಡ್ ಅಷ್ಟೇ ಕೊಡಲ್ಲ, ಬದಲಿಗೆ ಮುಂದಿನ ಬಾರಿ ಬ್ರೆಡ್ ಮಾಡೋಕೆ ಬೇಕಾದಷ್ಟು ಸ್ಟಾರ್ಟರ್ ಡಫ್ ಅಂದ್ರೆ ಒಂದಷ್ಟು ಹಿಟ್ಟನ್ನ ಕೂಡ ಅದೇ ಉತ್ಪಾದನೆ ಮಾಡಿ ನಿಮಗೆ ವಾಪಸ್ ಕೊಡುತ್ತೆ. ಅಂದ್ರೆ ಹೆಂಗಿರುತ್ತೆ? ತನಗೆ ಬೇಕಾಗಿರೋ, ತನ್ನ ಕೆಲಸಕ್ಕೆ ಬೇಕಾಗಿರೋ ಕಚ್ಚಾ ವಸ್ತುವನ್ನ ತಾನೇ ರಿಪ್ಲೆನಿಶ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಹೇಗೆ? ಕಲ್ಪಕಂನ PFBR ಮಾಡೋದು ಇದೇ ಕೆಲಸವನ್ನ. ಇದು ಒಳಗಡೆ ಇಂಧನವನ್ನು ಉರಿಸಿ ಶಾಖ ಉತ್ಪಾದನೆ ಮಾಡುತ್ತೆ, ಎನರ್ಜಿ ಕೊಡುತ್ತೆ. ಅದೇ ಹೊತ್ತಿಗೆ ಅದರಿಂದ ಹೊರಬರೋ ಫಾಸ್ಟ್ ನ್ಯೂಟ್ರಾನ್ಗಳು ಸುತ್ತಲೂ ಇಟ್ಟಿರೋ ಬ್ಲ್ಯಾಂಕೆಟ್ ಮೆಟೀರಿಯಲ್ U-238 ಮೇಲೆ ಬಡಿದು ಅದನ್ನು ಹೊಸ ಇಂಧನವನ್ನಾಗಿ ಪ್ಲುಟೋನಿಯಂ 239 ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾವೆ. ಹಾಗಾದರೆ ಮುಂದೇನು?
ಕಲ್ಪಕಂ ಕೇವಲ ಒಂದು ಸ್ಯಾಂಪಲ್ ಅಷ್ಟೇ. ಏಪ್ರಿಲ್ 6ರ ಈ ಕ್ರಿಟಿಕಾಲಿಟಿ ತಲುಪಿರೋ ಈ ಹಂತ PFBR ಮುಂದಿನ ದಿನಗಳಲ್ಲಿ ಲೋ ಪವರ್ ಫಿಸಿಕ್ಸ್ ಟೆಸ್ಟನ್ನು ಮುಗಿಸಿ ಪವರ್ ಎಸ್ಕಲೇಷನ್ ಮಾಡಿ ಆಮೇಲೆ ನ್ಯಾಷನಲ್ ಗ್ರಿಡ್ಗೆ ಕನೆಕ್ಟ್ ಆಗಿ ಕಮರ್ಷಿಯಲ್ ವಿದ್ಯುತ್ ಉತ್ಪಾದನೆ ಶುರು ಮಾಡುತ್ತೆ. ಈ ಮೊದಲ ರಿಯಾಕ್ಟರ್ನ ಸಕ್ಸಸ್ ಆಧಾರದ ಮೇಲೆ ಭಾರತ ಸರ್ಕಾರ ಮುಂದಿನ ದಿನಗಳಲ್ಲಿ ತಲಾ 600 ಮೆಗಾವ್ಯಾಟ್ ಸಾಮರ್ಥ್ಯದ 3 ಹೊಸ ಕಮರ್ಷಿಯಲ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ಗಳನ್ನು FBR1, FBR2, FBR3 ಕಟ್ಟುವ ಭಾರಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಭಾರತದ 3ನೇ ಹಂತದ ನ್ಯೂಕ್ಲಿಯರ್ ಕನಸು ನನಸಾಗಿ ನಮ್ಮಲ್ಲಿರೋ ಥೋರಿಯಂ ನಿಕ್ಷೇಪಗಳು ಪೂರ್ಣ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆಗೆ ಶುರುವಾದರೆ, ಕೆಲಸಕ್ಕೆ ಬಂದರೆ, ಉಪಯೋಗಕ್ಕೆ ಬರೋಕ್ಕೆ ಶುರುವಾದರೆ ಏನಾಗುತ್ತೆ ಗೊತ್ತಾ? IAEA ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅವ್ರು ಹೇಳೋ ಪ್ರಕಾರ ಈ ಥೋರಿಯಂ ಸೈಕಲ್ ಶುರುವಾದರೆ ಅದು ನಮಗೆ 10-20 ವರ್ಷ ಅಲ್ಲ, ಮುಂದಿನ 100 ವರ್ಷಗಳ ಕಾಲ, ಥಿಯರಿಟಿಕಲಿ ಆಗಲೇ ಹೇಳಿದ ಹಾಗೆ 60,000 ವರ್ಷಗಳ ಕಾಲ ಎನರ್ಜಿ ಕೊರತೆನೇ ಆಗದಂತೆ ನೋಡ್ಕೋಬೋದು ನಾವು. ಕಲ್ಲಿದ್ದಲಿಗಾಗಿ ಎಲ್ಲ ಕಡೆ ಆಗೋದು ಸುಟ್ಟು ವಾಯುಮಾಲಿನ್ಯ ಮಾಡಿಕೊಂಡು ಲಂಗ್ಸ್ ಎಲ್ಲ ಹಾಳು ಮಾಡ್ಕೋಬೇಕು ಅಂತಿಲ್ಲ. ತೈಲಕ್ಕಾಗಿ ಅಲ್ಲಿ ಇಲ್ಲಿ ಕೈ ಒಡ್ಡಬೇಕು ಅಂತಿಲ್ಲ. ಯುರೇನಿಯಂ ಕೊಡ್ರಯ್ಯ ಅಂತ ಕೆನಡಾ, ಆಸ್ಟ್ರೇಲಿಯಾ, ಕಜಕಿಸ್ತಾನ್, ರಷ್ಯಾ, ಅಮೆರಿಕ ಇವ್ರ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡಬೇಕು ಅಂತಿಲ್ಲ. ಅವ್ರು ಕೊಟ್ಟರು ಕೂಡ ಅಣ್ವಸ್ತ್ರಕ್ಕೆ ಬಳಸಂಗಿಲ್ಲ ಅನ್ನೋ ಕಂಡೀಷನ್ ಹಾಕ್ತಾರೆ. ಈ ನಾಗರಿಕ ಉದ್ದೇಶಕ್ಕೆ ಬಳಸೋ ಎಲ್ಲ ನಮ್ಮ ರಿಯಾಕ್ಟರ್ಗಳನ್ನು ನಾವು IAEAಗೆ ತೋರಿಸ್ಬೇಕಾಗುತ್ತೆ. ಅವ್ರು ಬಂದು ಚೆಕ್ಕಿಂಗ್ ಎಲ್ಲ ಮಾಡ್ತಾರೆ. ಹಾಗಾಗಿ ನಮ್ಮ ಪರಮಾಣು ಯೋಜನೆಗಳಿಗೂ ಕೂಡ ಯುರೇನಿಯಮನ್ನು ಆರಾಮಾಗಿ ಉತ್ಪತ್ತಿ ಮಾಡ್ಕೊಳ್ಳೋಕೆ, ಯಾರ ಹತ್ರ ಕೇಳದೆ ಉತ್ಪತ್ತಿ ಮಾಡ್ಕೊಳ್ಳೋಕೆ ಇದರಿಂದ ನಮಗೆ ಹೆಲ್ಪ್ ಆಗುತ್ತೆ. ಅಮೆರಿಕ, ಜಪಾನ್ ಸೋತಿರೋ ಕಡೆ ಭಾರತ ಗೆದ್ದಿದ್ದು ಹೇಗೆ ಸ್ನೇಹಿತರೆ? ಯಾಕೆ ಅಂದರೆ ಇದು ಅಷ್ಟೇ ಡೇಂಜರಸ್ ಕೂಡ ಹೌದು. ಅಮೆರಿಕ, ಜಪಾನ್, ಫ್ರಾನ್ಸ್ನಂತಹ ಬಲಾಢ್ಯ ರಾಷ್ಟ್ರಗಳೇ ಈ ಟೆಕ್ನಾಲಜಿಗೆ ಕೈ ಹಾಕಿ ಕೈ ಸುಟ್ಕೊಂಡು ಭಯಪಟ್ಟು ಹಿಂದೆ ಸರಿದಿದ್ವು. ನಿಮ್ಗೆ ಗೊತ್ತಿರಲಿ, ಕಲ್ಪಕಂ ಪ್ರಾಜೆಕ್ಟ್ಗೆ ಭಾರತ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು 2003ನೇ ಇಸ್ವಿಲಿ. ಇದು ಕ್ರಿಟಿಕಾಲಿಟಿ ತಲುಪೋಕೆ 20 ವರ್ಷಗಳೇ ಬೇಕಾಯಿತು. ಯಾಕೆ? ಲೇಜಿನ? ಹಂಗಲ್ಲ, ಅಷ್ಟು ಸಿಂಪಲ್ ಇಲ್ಲ. ಇಲ್ಲಿ ದ್ರವ ಸೋಡಿಯಂ, ಲಿಕ್ವಿಡ್ ಸೋಡಿಯಂ, ಮಾಲ್ಟನ್ ಸೋಡಿಯಂ. ಸಾಮಾನ್ಯ ರಿಯಾಕ್ಟರ್ಗಳಲ್ಲಿ ಏನಾಗುತ್ತೆ, ಹೀಟ್ ಕಂಟ್ರೋಲ್ ಮಾಡೋಕ್ಕೆ ಕೂಲೆಂಟ್ ಆಗಿ ನೀರು ಬಳಸ್ತಾರೆ. ಆದರೆ ಈ ಬ್ರೀಡರ್ ರಿಯಾಕ್ಟರ್ನಲ್ಲಿ ನ್ಯೂಟ್ರಾನ್ಗಳು ಫಾಸ್ಟಾಗಿ ಹೋಗಬೇಕು. ನೀರು ಬಳಸಿದ್ರೆ ನ್ಯೂಟ್ರಾನ್ನ ವೇಗ ಕಮ್ಮಿ ಆಗಿಬಿಡುತ್ತೆ. ಹಾಗಾಗಿ ವಿಜ್ಞಾನಿಗಳು ನೀರಿನ ಬದಲು ಕರಗಿದ ಸೋಡಿಯಂ ಅದನ್ನು ಕೂಲೆಂಟಾಗಿ ಬಳಸಿದ್ದಾರೆ. ಇಲ್ಲಿ ರಿಸ್ಕ್ ಇರುತ್ತೆ. ಸೋಡಿಯಂ ಅನ್ನೋದು ಎಷ್ಟೊಂದು ಡೇಂಜರಸ್ ಅಂದರೆ, ಅದೇನಾದರೂ ಸ್ವಲ್ಪ ಗಾಳಿಗೆ ಎಕ್ಸ್ಪೋಸ್ ಆದರೂ ಕೂಡ ಸಾಕು, ಧಗ ಧಗ ಅಂತ ಬೆಂಕಿ ಹತ್ಕೊಂಡು ಉರಿಯುತ್ತೆ. ನೀರಿನ ಸಂಪರ್ಕಕ್ಕೆ ಬಂದರೆ ದೊಡ್ಡದಾಗಿ ಸ್ಫೋಟ ಆಗುತ್ತೆ. ಹೈಲಿ ವೋಲಟೈಲ್ ಕೆಮಿಕಲ್ ಅದು. ಒಂದು ಮಾತಿದೆ, ನೀರು ಶಾಂತವಾಗಿದ್ದರೆ ಸೋಡಿಯಂ ಯಾವಾಗಲೂ ಸ್ಫೋಟಕವಾಗಿರುತ್ತೆ ಅಂತ. ನೀವು ಸ್ಕೂಲ್ ಅಥವಾ ಕಾಲೇಜಲ್ಲಿ ಸೋಡಿಯಂನ ನೋಡಿರ್ಬೋದು, ಅಥವಾ ಸಣ್ಣ ಪೀಸ್ನ ನೀರಿಗೆ ಹಾಕಿನೂ ನೋಡಿರ್ಬೋದು. ಇದನ್ನು ಹಾಗೆ ಗಾಳಿಯಲ್ಲಿ ಇಡೋಕ್ಕೂ ಬರೋದಿಲ್ಲ. ಇದನ್ನು ಕೆರೋಸಿನ್ ಅಥವಾ ಪ್ಯಾರಾಫಿನ್ ಆಯಿಲ್ನಲ್ಲಿ ಸ್ಟೋರ್ ಮಾಡ್ತಾರೆ. ಅಷ್ಟು ಅಪಾಯಕಾರಿ ಇದು. ಇದೇ ಟೆಕ್ನಾಲಜಿಯನ್ನು ಗಳಿಸಬೇಕು ಅಂತ 1946ರ ಟೈಮ್ನಲ್ಲಿ ಅಮೆರಿಕ ತನ್ನ ಬ್ರೀಡರ್ ಪ್ರೋಗ್ರಾಮ್ ಶುರು ಮಾಡಿ ಕಂಟ್ರೋಲ್ ಮಾಡಲಿಕ್ಕೆ ಆಗದೆ ಕೈ ಬಿಟ್ಟಿತ್ತು. ಫ್ರಾನ್ಸ್ ದೇಶ ಸೂಪರ್ ಫಿನಿಕ್ಸ್ ಅನ್ನೋ ರಿಯಾಕ್ಟರ್ ಮಾಡಿ ಆಮೇಲೆ ಮುಚ್ಚ ಹಾಕ್ತು. ಜಪಾನ್ನ ಮೊಂಜು ರಿಯಾಕ್ಟರ್ ಕೂಡ ಆಕ್ಸಿಡೆಂಟ್ ಆಗಿ ಕ್ಲೋಸ್ ಮಾಡಿದ್ರು. ಆಮೇಲೆ ಅದನ್ನು ಜರ್ಮನ್, UK ಎಲ್ಲರೂ ಈ ಸೋಡಿಯಂ ಆಟ ಬೇಡಪ್ಪ ಅಂತ ಕೈ ಬಿಟ್ರು. ಯುರೇನಿಯಂ ಇದೆ ಬಿಡ್ರಿ, ಸುಮ್ಮನೆ ಏನಕ್ಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ, ಯುರೇನಿಯಂ ಕೆಲಸ ಆಗುತ್ತೆ ನಮಗೆ ಅಂಥೇಳಿ. ನಮ್ಮ ಹತ್ರ ಅದೇ ಇಲ್ವಲ್ಲ, ಯುರೇನಿಯಂ ಇಲ್ವಲ್ಲ ಭಾರತದಲ್ಲಿ. ಜಾಸ್ತಿ ತುಂಬ ಕಮ್ಮಿ ಇದೆ, ಸಾಕಾಗಲ್ಲ ನಮ್ಮ ಹತ್ರ ಇರೋ ಯುರೇನಿಯಂ. ಎಲ್ಲೆಲ್ಲಿಗೂ ಸಾಕಾಗಲ್ಲ, ಸಾಸಿವೆ ಕಾಳಿನಷ್ಟು. ಆದರೆ ಥೋರಿಯಂ ರಾಶಿ ರಾಶಿ ಇದೆ. ಅದನ್ನು ಪಳಗಿಸ್ಕೊಳ್ಳೋದು ನಮಗೆ ಬೇಕಾಗೇ ಇತ್ತು. ಆದರೆ ನಮ್ಮ ವಿಜ್ಞಾನಿಗಳು ಗೆದ್ದಿದ್ದು ಹೇಗೆ ಇದರಲ್ಲಿ? ನಮ್ಮ ವಿಜ್ಞಾನಿಗಳು ಉನ್ನತ ಮಟ್ಟದ ಮೆಟಲರ್ಜಿ, ಲೋಹಶಾಸ್ತ್ರ ಮತ್ತು ಕಟ್ಟುನಿಟ್ಟಾದ ಸೇಫ್ಟಿ ಡಿಸೈನ್ಗಳನ್ನು ಭಾರತಕ್ಕೋಸ್ಕರವೇ ಡೆವಲಪ್ ಮಾಡಿದ್ರು. ಸೋಡಿಯಂನ ಕಣ ಕಣವನ್ನು ಮಾನಿಟರ್ ಮಾಡೋ ನಿಖರವಾದ ಸೆನ್ಸಾರ್ಸ್, ಹಾಗೆ ಆಕ್ಸಿಜನ್ ಅಥವಾ ನೀರಿನ ಒಂದು ಸಣ್ಣ ಹನಿಯು ಒಳನುಗ್ಗದಂತೆ ಹಲವು ಪದರಗಳ ಮಲ್ಟಿಲೇಯರ್ ಅತ್ಯಂತ ಸುರಕ್ಷಿತವಾದ ಮುಚ್ಚಿದ ವ್ಯವಸ್ಥೆಯನ್ನು ಮಾಡಿ ದಶಕಗಳ ಕಾಲ ಲ್ಯಾಬ್ನಲ್ಲಿ ನಿರಂತರ ಶ್ರಮ ಹಾಕಿ ಪರ್ಫೆಕ್ಟ್ ಆಗಿ ಕಂಟ್ರೋಲ್ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಕಲ್ಪಕಂನ IGCAR, ಇಂದಿರಾ ಗಾಂಧಿ ಸೆಂಟರ್ ಫಾರ್ ಅಟಾಮಿಕ್ ರಿಸರ್ಚ್, ಮತ್ತು ಭಾವಿನಿ, ಭಾರತೀಯ ನಾಭಿಕೀಯ ವಿದ್ಯುತ್ ನಿಗಮ್ ಲಿಮಿಟೆಡ್ ಸಂಶೋಧಕರು ಜಂಟಿಯಾಗಿ ಈ ಸಾಧನೆ ಮಾಡಿದ್ದಾರೆ. ಸದ್ಯ ಜಗತ್ತಲ್ಲಿ ಕಮರ್ಷಿಯಲ್ ಆಗಿ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಓಡಿಸ್ತಿರೋ ಏಕೈಕ ರಾಷ್ಟ್ರ ಅಂದರೆ ಅದು ರಷ್ಯಾ ಮಾತ್ರ. ರಷ್ಯಾ ತನ್ನ BOR-60, BN-600 ಮತ್ತು BN-800 ರಿಯಾಕ್ಟರ್ಗಳ ಮೂಲಕ ಈ ರೇಸ್ನಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಚೈನಾ ಕೂಡ ತನ್ನ CFR-600 ರಿಯಾಕ್ಟರ್ಗಳನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದೆ. ಆದ್ರೀಗ ಕಲ್ಪಕಂ ಸಕ್ಸಸ್ನೊಂದಿಗೆ ಭಾರತ ಈ ಎಲೀಟ್ ಕ್ಲಬ್ಗೆ ತುಂಬ ಹೆಮ್ಮೆಯಿಂದ ಪದಾರ್ಪಣೆ ಮಾಡಿದೆ. ವಾಣಿಜ್ಯ ಮಟ್ಟದಲ್ಲಿ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಆಪರೇಟ್ ಮಾಡಬಲ್ಲ ಜಗತ್ತಿನ 2ನೇ ರಾಷ್ಟ್ರವಾಗಿ ಭಾರತ ಹೆಜ್ಜೆ ಇಟ್ಟಿದೆ. ಈಗ
ಇದು ನಮ್ಮ ಜಿಯೋಪೊಲಿಟಿಕಲ್ ಪವರ್ ಅನ್ನ, ನಮ್ಮ ಎನರ್ಜಿ ಅಟಾನಮಿಯನ್ನ ಜಗತ್ತಿಗೆ ಸಾರೋ ಅತಿ ದೊಡ್ಡ ಸ್ಟೇಟ್ಮೆಂಟ್. ಈ ಬಗ್ಗೆ ನಿಮಗೇನು ಅನ್ಸುತ್ತೆ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಡೀಟೇಲ್ ಆಗಿ ಇದನ್ನು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡಿದ್ದೀವಿ. ದಯವಿಟ್ಟು ಈ ವರದಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಎಲ್ಲರೂ ಇದ್ರ ಬಗ್ಗೆ ತಿಳ್ಕೊಳ್ಳಿ. ರೋಚಕ ವಿಚಾರ ಇದು, ಖುಷಿ ಪಡಬೇಕಾಗಿರೋ ವಿಚಾರ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ನೋಡೋದು ಮಾತ್ರ ಅಲ್ಲ, ನಮ್ಮ ತಂಡದ ಕೆಲಸಕ್ಕೆ ನೀವು ಬೆಂಬಲ ಕೊಟ್ಟಂತೇನೂ ಆಗುತ್ತೆ. ಅದರಿಂದ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮಗೆ ಇಂಪಾರ್ಟೆಂಟ್. ಆಸಕ್ತಿ ಜಾಯಿನ್ ಬಟನ್ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.